ರುಚಿಯಾಗಿ ಮತ್ತು ಸಿಂಪಲ್ಲಾಗಿ ಈದ್ ಸ್ಪೆಷಲ್ ಶೀರ್ ಕುರ್ಮಾ ಮಾಡೋದು ಹೇಗೆ ಅಂತ ನೋಡೋಣ. ಮುಸ್ಲಿಮ್ಸ್ ಅವ್ರು ಯಾವುದೇ ಹಬ್ಬ ಬರಲಿ ಶೀರ್ ಕುರ್ಮಾ ಮಾತ್ರ ಇದ್ದೇ ಇರುತ್ತೆ. ಮಾಡೋದು ಕೂಡ ಅಷ್ಟೇ ಸಿಂಪಲ್, ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೊಂದು ಬೇಕಾಗಲ್ಲ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹೇಗಿದೆ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಹಾಲು, ಸಕ್ಕರೆ, ತುಪ್ಪ, ಇದು ತೆಳುವಾಗಿರೋವಂಥ ಶಾವಿಗೆ ಮತ್ತು ಇದಷ್ಟು ಡ್ರೈ ಫ್ರೂಟ್ಸ್, ಇಷ್ಟೇ ಬೇಕಾಗಿರೋದು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಆ ಪ್ಯಾನ್ಗೆ ಆವಾಗಲೇ ತೋರಿಸಿದ ಅಂಥ ತುಪ್ಪನ ಹಾಕೋಣ. ನೋಡಿ, ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಪ್ಪ ಬಿಸಿ ಆಗ್ತಾ ಇದೆ ಅನ್ನೋವಂಥ ಟೈಮ್ನಲ್ಲಿ ಆವಾಗಲೇ ತೋರಿಸಿದ್ನಲ್ಲ ಎಲ್ಲ ಡ್ರೈ ಫ್ರೂಟ್ಸ್, ಅದನ್ನು ಒಂದೊಂದಾಗಿ ಇದಕ್ಕೆ ಹಾಕೋಣ. ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಮತ್ತು ಪಿಸ್ತಾ, ಬಾದಾಮ್, ಗೋಡಂಬಿ, ಕಿಶ್ಮಿಶ್ ಬೇಕು ಅಂದರೆ ಒಣದ್ರಾಕ್ಷಿ ಬೇಕು ಅನ್ನೋರು ಹಾಕ್ಕೊಳ್ಳಿ, ನಾನಿಲ್ಲಿ ಹಾಕಿಲ್ಲ. ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಬರ್ತಾ ಇರಬೇಕು, ಅಲ್ಲಿ ತನಕನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ. ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಇದರಲ್ಲಿ ಹಂಗೆ ತುಪ್ಪ ಇದೆಯಲ್ಲ, ಆವಾಗಲೇ ತೋರಿಸಿದಂಥ ತೆಳು ಶಾವಿಗೆನೂ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದೂ ಗೋಲ್ಡನ್ ಬ್ರೌನ್ ಬರಬೇಕು. ಆಮೇಲೆ ಇದನ್ನು ರೋಸ್ಟ್ ಮಾಡುವಾಗ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಗ್ಯಾಸ್ ಜೋರಿತ್ತು ಅಂತಂದರೆ ಸೀದೋಗಿಬಿಡತ್ತೆ, ಬೇಗನೆ ರೋಸ್ಟ್ ಆಗುತ್ತೆ. ಇದು ತವಾದ ಬಿಸಿಗೇ ಇದು ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ನೋಡಿ, ಇವಾಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಮತ್ತೆ ಅದೇ ಪ್ಯಾನ್ಗೆ ಹಾಲು ಮತ್ತು ಉತ್ತತ್ತೀನ ಹಾಕ್ತಾಯಿದ್ದೀನಿ. ಮತ್ತು ಸಕ್ಕರೆ, ಇಲ್ಲಿ ನಾನು 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಸಕ್ಕರೆ ತೊಗೊಳ್ರಿ, ಸಿಹಿ ಎಷ್ಟು ಬೇಕೋ ಅಷ್ಟು. ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಕುದಿಬೇಕಿದು. ನೋಡಿ, ಇವಾಗ ಸಕ್ಕರೆ ಕೂಡ ಮೆಲ್ಟ್ ಆಗಿದೆ ಅದರಲ್ಲಿ. ಇವಾಗ ನೋಡಿ, ಕುದಿಲಿಕ್ಕೆ ಬರ್ತಾ ಇದೆ ಅದು. ಇದು ಕುದೀತಿರುವಾಗ ನೋಡಿ ಕುದೀತಾ ಇದೆ. ಇವಾಗ ಆವಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನು ಕೂಡ ಇದಕ್ಕೆ ಹಾಕೋಣ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆವಾಗಲೇ ರೋಸ್ಟ್ ಮಾಡಿದ್ವಲ್ಲ, ತುಪ್ಪದಲ್ಲೇ ರೋಸ್ಟ್ ಮಾಡಿದಂತಹ ಡ್ರೈ ಫ್ರೂಟ್ಸ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಇದನ್ನ ಒಂದು 2 ನಿಮಿಷ ಕುದಿಸಿ ತಣ್ಣಗಾಗಲಿಕ್ಕೆ ಫ್ರಿಜ್ಜಲ್ಲಾದರೂ ಇಡು, ಹಾಗೆ ಇಟ್ಬಿಟ್ಟು ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ನೇನಿದು ಸರ್ವ್ ಮಾಡಲಿಕ್ಕೆ ರೆಡಿ ಆಯಿತು. ಇಷ್ಟೇ ಶೀರ್ ಕುರ್ಮಾ ಮಾಡೋದು, ತುಂಬ ಈಸಿ ರೆಸಿಪಿ ಇದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ ಯಾರ್ಯಾರಿಗೆ ಇಷ್ಟ ಆಯಿತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸರ್ವ್ ಮಾಡ್ಬೋದು. ಈಗ ರೆಡಿ ಆಗಿದೆ.